ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ರತ್ನಕಯ್ಯ ಹೆಂಗ ಬೋಲ್ ಚೆನ್ನಾಗಿ ಅಡುಗೆ ಮಾಡಿದ್ದಮ್ಮ. ಪಾಯಸ, ಪಲ್ಯ, ಅನ್ನ, ಸಾರು, ಹೆಸರುಬೇಳೆ ಎಲ್ಲ ಬಲ್ ಚೆನ್ನಾಗಿತ್ತು. ಏನೇ ಇದ್ರೂ ಹಿರಿಯರು ಮಾಡ್ತಾರಲ್ಲ ಅಡುಗೆ ಹಿಂದಿನ ಕಾಲದವರು, ಅವ್ರ ಅಡುಗೆನೇ ಚಂದ ಕಂಡು ರತ್ನಕಯ್ಯ ಬಲ್ ಚೆನ್ನಾಗಿ ಅಡುಗೆ ಮಾಡಿದ್ದೆ. ದೇವ್ರಣೆಗೂ ನಾವು ನಿನ್ನಂಗೆ ಅಡುಗೆ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಮ್ಮ. ನಾನು ಏನು ಬಟ್ಟೆ ಬಿಚ್ಚಕ್ಕೆ ಮಾಡ್ತೀನಿ ನಮಗೆ ಹೇಳ್ತಾಳೆ. ನಾನು ನಿನ್ನಂಗೆ ಮಾಡ್ತೀನಮ್ಮ. ಚೆನ್ನಾಗಿ ಮಾಡ್ತೀಯ ಅಂತ ಏನು ಯಾವಾಗಲೂ ಅದನ್ನೊಂದು ಹೇಳ್ತಾಳೆ. ನಾವು ಇನ್ನೇನು ಅದನ್ನೇ ಮಾಡೋದು. ಏನಂದರೆ ನೀವು ಹೆಚ್ಚಾಗಿ ಅದು ಇದು ಆಳ ಅಧ್ವಾನ ಶುಂಠಿ ಇದೆಂತದಪ್ಪ ಮಸಾಲೆ ಹಾಕ್ತೀರ. ನಾವು ಅದು ಕುದಿನ ಸೊಪ್ಪು ಇಂಥವೆಲ್ಲ ನಾವು ಅವೆಲ್ಲ ಏನು ಬಳಸಲ್ಲ ಮಡ್ಗಿಗೆ. ಅದಕ್ಕೆ ಹಂಗೆ ಚೆನ್ನಾಗಿ ಆಗ್ತೈತಿ. ಹಂಗಲ್ಲ ಕಂಡ್ರತ್ನಕಯ್ಯ, ಲಾಟಿ ಹೇಳ್ದಂಗೆ ನೀನು ಬಲ್ಸರ ಅಡುಗೆ ಮಾಡ್ತೀಯ ನಿಜವಾಗ್ಲೂ. ನಿನ್ನ ಕೈಯಾಗ್ಲೂ ಅಡುಗೆನ ಉಣ್ಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ದೇವ್ರಣೆಗೂ. ನಮ್ಮ ಮಾತೇನೋ ಐತಮ್ಮ, ಏನನ ಮಾಡೋಣ ಮಟ್ಟನ ಅನ್ನಲ್ಲ ಅಪರೂಪಕ್ಕೆ. ಅದು ಒಂದು ನಾನು ಏನನ್ನ ಕಾಯಿಲೆ ಕಸಲೆ ಮನೆ ಕೇಂದ್ರೂ ಮಾಡಲ್ಲ ಅಂಥದ್ದು. ಏ ಲತಿ ಮಜ್ಜಿ ನಡಿರು ಹೋಗೋಣ, ಓದ್ತಾತು. ಅಲ್ಲ ಯೋಟೋತಾತ್ ನಾವು ಬಂದು ಬರೇ ಮಾತಾಡ್ಕೊಂಡು ಹಿಂಗೆ ನೀರು ಟೈಮ್ ಪಾಸ್ ಮಾಡಿದಾತು. ನಡಿರ್ತಾಯಿ ಹೋಗೋಣ. ಅಲ್ಲ ಕಣ್ರಿ ಅಮ್ಮನಿ, ಯಾವಾಗಲೂ ಕತೆ ಹೇಳಕ ಅಂತೀರ. ಇವತ್ತು ಲಕ್ಷ್ಮೀ ದೇವಿದು ಒಂದು ಕತೆ ಹೇಳು ಅಂತ ಅಂದ್ರೆ ನಾನು ಹೇಳಲ್ಲ ಅಂತೀನಿ. ಹಾಲೆ ನಡಿರೋಗಣ ಅಂತೀರಮ್ಮ. ನಾನು ನಿಮಗೆ ಲಕ್ಷ್ಮೀ ದೇವಿದ ಒಂದು ಒಳ್ಳೆ ಕತೆ ಹೇಳೋಣ ಅನ್ಕೊಂಡಿದ್ದೆ. ಹೋಗ್ತೀವಿ ಅಂತೀರ. ಸರಿ ಹೋಗ್ರಿ. ನಾನು ಹೇಳೋಣ ಬಿಡತ್ತ ಅನ್ಕೊಂಡಿದ್ದೆ. ಯಾಕೆ ನಿಮಗೆ ಕೇಳೋ ಮನ್ಸಿಲ್ಲ ಅನ್ನಿಸ್ತೈತಿ. ಹೋಗ್ರಿ ಏನು. ಏ ರತ್ನಕಯ್ಯ, ನಾನೇ ಕೇಳೋಣ ಅಂತಿದ್ನಮ್ಮ. ನೀನು ಯೋನ ಅನ್ಕೊಂತೀನೋ. ಇವ್ರು ಬರೀ ಯಾವಾಗಲೂ ಕತೆಗೆ ಇರ್ತಾರೆ, ನನಗೆ ಸಾಕಾಗೈತಿ ಅನ್ಕೊಂತೀನ ಅಂತ ಸುಮ್ಕಾದೆ. ಲಕ್ಷ್ಮೀ ದೇವ್ರದ್ದು ಕತೆ ಹೇಳ್ತೀನಿ ಅಂತ ಕೇಳಮ್ಮ, ಕೇಳ್ತೀವಿ. ಏ ಮಂಜಿ, ಇನ್ನ ಕ್ಷಣ ಇದ್ದೇ ಹೋಗೋಣ ಕಣೆ. ಅವಕ್ಕೈ ಕತೆ ಹೇಳ್ತೈತಂತೆ. ನಮಗೆ ಗೊತ್ತಿಲ್ಲದ ಅವಕ್ಕೈಗೆ ಎಷ್ಟೊಂದು ಹೇಳ್ತೈತಿ. ಈ ಕತೆಗೂ ನಮಗೂ ಏನನ್ನ ತಿಳ್ಕೊಂಬಂತದ್ದು ಹೇಳ್ತೈತಿ. ಕತೆನ ಕೇಳ್ಕೊಂಡು ಹೋಗೋಣ ಕಣ್ರೆ. ನೀನು ಹೇಳೋದು ಸರಿನೇ ಕಣೆ ಲತ್ತಿ. ಇನ್ನೇನು ಈಟತ್ತೆ ಇದ್ದೀವಂತ ಇನ್ನೊಂದು 10 ನಿಮಿಷದಾಗೇನು ಪ್ರಪಂಚ ಮುಳುಗೋಗಲ್ಲ. ಈಗೇನು ರತ್ನಕ್ಕ ಹೇಳು, ಅದೇನೋ ಕತೆ ಹೇಳು. ಕತೆ ಕೇಳ್ಕೊಂಡೇ ಹೋಗ್ತೀವಿ. ಮತ್ತೀಗ ಶಿವ ಕೈಲಾಸದಾಗ ಇರ್ತಾರಲ್ಲ ಶಿವ ಪಾರ್ವತಿ ಒಂದ್ಸರಿ ವಾಯು ವಿಹಾರ ಮಾಡ್ತಾ ಇರ್ತಾರಂತೆ. ಅವಾಗ ಪಾರ್ವತಿಗೆ 3 ಪ್ರಶ್ನೆ ಮನಸ್ಸನ್ನ ಕಾಡ್ತಾನೆ ಇರ್ತೈತಂತೆ. ಅವನ್ನ ಹೆಂಗಪ್ಪ ಬಗೆಹರಿಸ್ಕೊಂಬದು ಅಂತ ಹೇಳ್ಬಿಟ್ಟು, ಸ್ವಾಮಿ ನಾನು 3 ಪ್ರಶ್ನೆ ನನ್ನ ಮನಸ್ಸನ್ನ ಕಾಡ್ತಾ ಐತೆ, ನಾನು ನಿಮ್ಮ ಹತ್ರ ಕೇಳೋಣ ಅನ್ಕೊಂಡಿದ್ದೀನಿ, ಕೇಳಲೆ ಬ್ಯಾಡ್ವೆ ಅಂತ ಕೇಳ್ತಾಳಂತೆ. ಅದಕ್ಕೆ ಈಶ್ವರ, ಅದೇ ಶಿವಪ್ಪ, ಅಯ್ಯೋ ದೇವಿ, ನಿನ್ನ ಮನಸ್ಸಿನಾಗೆ ಅಷ್ಟೊಂದು ಕಾಡ್ತಾ ಇರೋ ಪ್ರಶ್ನೆ ಅವೇನು ಕೇಳು, ನಾನು ಹೇಳ್ತೀನಿ ಉತ್ತರನ ಅಂತ ಹೇಳಿ ಕೇಳ್ತಾನಂತೆ. ಅದಕ್ಕೆ ಪಾರ್ವತಿ 3 ಪ್ರಶ್ನೆ ಕೇಳ್ತಾಳಂತೆ. ನೋಡು ರತ್ನಕಯ್ಯ, ದೇವತೆಗಳಿಗೇನ ಗೊತ್ತಾಗ್ದಿಲ್ದಂತವ, ಅದೇ ಉತ್ತರ ಗೊತ್ತಿಲ್ದಂತ ಪ್ರಶ್ನೆಗಳು ದೇವ್ರಿಗೂ ಇರ್ತಾವಲ್ವೇ. ಅವಾಗ ಪಾರ್ವತಿ ದೇವಿ ಶಿವಪ್ಪಂತಾಗೆ ಪ್ರಶ್ನೆ ಕೇಳ್ತಾಳಂತೆ. ಸ್ವಾಮಿ, ಮನುಷ್ಯರು ಸುಖವಾಗಿ ಧನವಂತರಾಗಿ ಯಾವಾಗ ಬದುಕ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾಳಂತೆ. ಇನ್ನು 2ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಮತ್ತೆ 2ನೇದ ಏನಪ್ಪಾ ಅಂದ್ರೆ, ಅದೇ ಮತ್ತೀಗ ಸಾಲ ಮಾಡಿರ್ತಾರಲ್ಲ, ಅವರು ಸಾಲದಿಂದ ಯಾವಾಗ ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾಳಂತೆ. ಇನ್ನು 3ನೇ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಅದೇ ಲಕ್ಷ್ಮಿ, ಅದೇ ಇವಾಗ ಮಹಾಲಕ್ಷ್ಮಿ, ಅವಳನ್ನ ಒಲಿಸ್ಕೊಂಬದು ಹೆಂಗೆ ಸ್ವಾಮಿ ಅಂತ ಹೇಳ್ಬಿಟ್ಟು ಶಿವಪ್ಪನ ಪಾರ್ವತಿ ಕೇಳ್ತಾಳಂತೆ. ಅದಕ್ಕೆ ಶಿವಪ್ಪ ಏನ್ ಹೇಳ್ತಾನೆ ಅಂದ್ರೆ, ಕತೆ ಚೆನ್ನಾಗೈತೆ ರತ್ನಕಯ್ಯ, ಬಲ್ ಚೆನ್ನಾಗಿರಂಗೈತಮ್ಮ ಕತೆ. ನೋಡು, ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ. ಹೆಂಗ ನೀನು ಒಳ್ಳೆ ಕೆಲಸ ಮಾಡ್ದಮ್ಮ ತಾಯಿ, ಕತೆ ಹೇಳೋಣ ಅಂತ ಕೇಳಿ ಅಲ್ವೇನೆ ಮಂಜಿ. ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ ರತ್ನಕಯ್ಯ, ಹೆಂಗ ಒಳ್ಳೆ ಕೆಲಸ ಮಾಡಿದೆ 7 ಕತೆನ. ಕಡೆ ಲತಿ, ನಮಗೂ ಇವೆಲ್ಲ ಗೊತ್ತಿರ್ಲಿಲ್ಲ. ಹೆಂಗ ರತ್ನಕೈ ಒಳ್ಳೆ ಕೆಲಸ ಮಾಡ್ತು. ನಾವು ಇವನ್ನೆಲ್ಲ ತಿಳ್ಕೊಂಡಂಗೆ ಆಗ್ತೈತಿ. 7 ರತ್ನಕಯ್ಯ ಕತೆಯ. ಅವಾಗ ಶಿವಪ್ಪ ಒಂದು ಕತೆ ಹೇಳ್ತಾನಂತೆ ಪಾರ್ವತಿಗೆ. ಒಂದ್ಸರಿ ಮಹಾವಿಷ್ಣು ಇರ್ತೈತಲ್ಲ, ಅದೇ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರಲ್ಲ. ಅವಾಗ ವಿಷ್ಣು ದೇವರು ಐತಲ್ಲ, ಆ ವಿಷ್ಣು ದೇವರು ಅಯ್ಯೋ ಎಷ್ಟೋ ದಿನ ಆಯ್ತು ಭೂಲೋಕಕ್ಕೆ ಹೋಗ್ಲೇ ಇಲ್ಲ, ನಾನು ಹೋಗಿ ನೋಡ್ಕೊಂಬರ್ಬೇಕಾಗಿತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಹೇಳ್ಬಿಟ್ಟು ಭೂಲೋಕಕ್ಕೆ ಹೊರಡ್ತೈತಂತೆ. ಅವಾಗ ವಿಷ್ಣು ಹೆಂಡ್ತಿನಿ ಅಲ್ವೇ ಲಕ್ಷ್ಮಿ, ಲಕ್ಷ್ಮೀ ದೇವರು ನೋಡ್ತೈತಂತೆ. ಈ ಅಮ್ಮ ಲಕ್ಷ್ಮಕ್ಕ ನೋಡ್ತೈತಂತೆ. ಮತ್ತೀಗ ಎಲ್ಲಿಗೆ ಹೊರಟಿದ್ದೀರಾ ಸ್ವಾಮಿ ಅಂತ ಕೇಳ್ತಾಳಂತೆ. ಅದಕ್ಕೆ ಭೂಲೋಕಕ್ಕೆ ಹೊರಟಿದ್ದೀನಿ ಅಂತ ಹೇಳ್ದಾಗ, ನಾನು ಬರ್ತೀನಿ, ನಾನು ಕರ್ಕೊಂಡೋಗ್ರಿ, ಬೇಜಾರಾಗ್ತೈತಿ ಅಂತ ಹೇಳ್ಬಿಟ್ಟು ಹೇಳಿಳಂತೆ ಲಕ್ಷ್ಮೀ ದೇವಿ. ಅದಕ್ಕೆ ಒಟ್ಟೊತ್ತು ಯೋಚನೆ ಮಾಡಿದ್ದು ವಿಷ್ಣು, ಸರಿ ಕರ್ಕೊಂಡು ಹೋಗ್ತೀನಿ, ನಂದೊಂದು ಕಂಡೀಷನ್ ಐತೆ, ಅದಕ್ಕೆ ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೈತಂತೆ. ಅದಕ್ಕೆ ಲಕ್ಷ್ಮಿ, ಸರಿ ಅದೇನು ಕಂಡೀಷನ್ ಹೇಳ್ರಿ, ಒಪ್ಕೊಂತೀನಿ, ಹೋಗೋಣ, ನನಗೂ ಇಲ್ಲಿ ಬೇಜಾರಾಗ್ತೈತೆ ಅಂತ ಹೇಳ್ಬಿಟ್ಟು ಹೇಳ್ತಾಳಂತೆ. ಅದಕ್ಕೆ ವಿಷ್ಣು ಹೇಳ್ತೈತಂತೆ, ಮತ್ತೀಗ ಭೂಲೋಕಕ್ಕೆ ಹೋಗ್ತೀವಿ, ಹೋದ್ರೆ ನೀನು ಉತ್ತರ ದಿಕ್ಕಿನ ಕಡೆಗೆ ನೀನು ಹೋಗಿ ಕುಡ್ದು ಅಂತ ಹೇಳ್ಬಿಟ್ಟು ಹೇಳ್ತೈತಂತೆ.
ಅದಕ್ಕೆ ಲಕ್ಷ್ಮಿ ಸರಿ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಇಬ್ರು ಭೂಲೋಕಕ್ಕೆ ವಿಷ್ಣುನು ಲಕ್ಷ್ಮಿನೂ ಬರ್ತಾರಂತೆ. ಬಂದ್ರೆ ಭೂಲೋಕದ ಸೌಂದರ್ಯ ನೋಡಿ ಲಕ್ಷ್ಮಿ ಮೈ ಮರ್ತು ಬಿಡ್ತಾಳಂತೆ. ವಿಷ್ಣು ಎಲ್ಲ ಕಡೆನೂ ಸಂಚಾರ ಮಾಡ್ತಾ ಇರ್ತಾನಂತೆ. ಲಕ್ಷ್ಮಿ ನಿಂತ್ಕೊಂಡು ನೋಡಿ ಭೂಲೋಕದ ಹಚ್ಚ ಹಸಿರೆಲ್ಲ ಆಗಿರ್ತೈತಲ್ಲ ಭೂಲೋಕ, ಅದೇ ಗಿಡ ಮರ ಬಳ್ಳಿ ಎಲೆ ಹೂವ ಇಂಥದ್ರಿಂದ ತುಂಬಿರ್ತೈತಲ್ಲ, ಅದನ್ನ ನೋಡಿ ಲಕ್ಷ್ಮಿ ಮೈ ಮರೆತು ಬಿಡ್ತಾಳಂತೆ. ಮೈ ಮರೆತು ಇರ್ಬೇಕಾದ್ರೆ ಉತ್ತರ ದಿಕ್ಕಿನ ಕಡೆಯಿಂದ ಹೂವಿನ ಪರಿಮಳ ಬರ್ತಾ ಇರ್ತೈತಂತೆ. ಬರ್ತಾ ಇದ್ದಾಗ ಲಕ್ಷ್ಮಿಗೆ ಆ ಹೂವಿನ ಪರಿಮಳ ನೋಡಿ ಅಲ್ಲಿಗೆ ಹೋಗ್ದಂಗೆ ಇರಕ್ಕೆ ಆಗಲ್ವಂತೆ. ಅವಾಗ ಅವಳು ಅಲ್ಲಿ ಹೋಗ್ತಾಳಂತೆ, ಆ ಹೂಗಳಿರ್ತಾವಲ್ಲ ಅಲ್ಲಿಗೆ ಹೋಗ್ತಾಳಂತೆ. ಹೋಗಿ ನೋಡಿದಾಗ ನೋಡು ಒಂದು ಹಾಸೊಂದು ಹೂವು ಎಲ್ಲ ಹಾಕಿರ್ತಾರಂತೆ, ತರ ಹೂವು, ಗುಲಾಬಿ ಹೂವು, ಸೇವಂತಿಗೆ ಹೂವು ಎಲ್ಲ ಮಸ್ತಾಗಿ ಹಾಕಿರ್ತಾರಂತೆ. ಅವು ನೋಡಿ ಅವಳಿಗೆ ಸಖತ್ತು ಖುಷಿ ಆಗ್ತೈತಂತೆ. ಅಲ್ಲೆಲ್ಲ ಒಟ್ಟ ತಾಟ ಆಡ್ಕೊಂಡು ಓಡಾಡ್ಕೊಂಡು ಮೂರು ಗುಲಾಬಿ ಹೂವು ಕಿತ್ಕೊಂಡು ವಿಷ್ಣು ಇರ್ತಾನಲ್ಲ ಅಲ್ಲಿಗೆ ಬತ್ತಾಳಂತೆ. ಅವಳು ತಂದಿರ್ತಾಳಲ್ಲ ಹೂವನ್ನ ಅವನ್ ತೋರಿಸಿ, ಸ್ವಾಮಿ ನೋಡ್ರಿ ಇವು ಎಂತ ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿ ಇದಾವೆ ಹೂವು, ಪರಿಮಳ ಹೆಂಗ್ ಬೀಳ್ತಾ ಐತೆ, ಹಂಗೆ ನಾ ನೋಡಿರೆ ಕಣ್ಣು ಹಸ್ರಾಗ್ತೈತೆ ಹಂಗೈದೆ ಹೂವು ಅಂತ ಹೇಳ್ಬಿಟ್ಟು ಹೇಳಿ ವಿಷ್ಣುಗೆ ಆ ಹೂವು ತೋರಿಸ್ತಾಳಂತೆ. ಆವಾಗ ವಿಷ್ಣು ಹೇಳ್ತಾನಂತೆ, ನಗ್ತಾ ಇರ್ತಾನಂತೆ. ಇವಳು ಯಾಕೆ ಹಿಂಗ್ ನಗ್ತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳಂತೆ. ಆವಾಗ ವಿಷ್ಣು ಹೇಳ್ತೈತಂತೆ, ಅದೇ ನಾನು ನಿನಗೆ ಬರುವಾಗ ಏನು ಹೇಳಿದ್ದೆ ಹೇಳು, ಉತ್ತರ ದಿಕ್ಕಿದ ಕಡೆಗೆ ಹೋಗ್ಬಾರ್ದು ಅಂತ ಹೇಳಿದ್ದೆ ಅಲ್ವೇ, ಮತ್ತೆ ಯಾಕೆ ಹೋದೆ ನೀನು ಅಂತೇಳಿ ಕೇಳ್ತೈತಂತೆ. ಆವಾಗ ಲಕ್ಷ್ಮೀ ದೇವಿ, ಅಯ್ಯೋ ನಾನು ಮರ್ತ್ಬಿಟ್ಟೆ ಸ್ವಾಮಿ, ತಪ್ಪಾತು, ಇದಕ್ಕೆ ನೀವು ಏನು ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ, ನನಗೆ ತಿಳಿದಲೆ ಮರ್ತ್ಬಿಟ್ಟು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೈತಂತೆ. ಆವಾಗ ವಿಷ್ಣು, ನೀನು ಕಳ್ತನ ಮಾಡಿ ಹೂವು ಕಿತ್ಕೊಂಬಂದಿದ್ಯಲ್ಲ ಇದು ಸರಿನೇ, ನೀನು ಆ ತೋಟದನ್ನ ಮಾಲೀಕನ್ನ ಕೇಳ್ದಲೆ ಕಿತ್ಕೊಂಬಂದಿದ್ದು ತಪ್ಪಲ್ವೇ ಅಂತ ಹೇಳ್ಬಿಟ್ಟು ಕೇಳ್ತಾನಂತೆ. ಅದಕ್ಕೆ ಲಕ್ಷ್ಮೀ ದೇವಿ, ಸರಿ ಸ್ವಾಮಿ ನಾನು ಮಾಡಿದ ತಪ್ಪೆಯ, ಇದರಿಂದ ನೀವು ಏನು ಶಿಕ್ಷೆ ಕೊಡ್ತೀರೋ ಅದನ್ನ ನಾನು ಅನುಭವಿಸ್ತೀನಿ ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತೈತಂತೆ, ನೋಡು 3 ಹೂವು ಕಿತ್ಕೊಂಬಂದಿದ್ದೆ, 3 ವರ್ಷ ನೀನು ಆ ರೈತನ ಮನೆ ಕೆಲಸದೊಳಗೆ ಇರಬೇಕು ಅಂತೇಳಿ ಹೇಳ್ತೈತಂತೆ. ಯಪ್ಪನೇ ಭಗವಂತ, ಅನ್ನೋಡು ರತ್ನಕಯ್ಯ, ದೇವ್ರು ಬ್ಯಾರ್ಯಾರ ಮನೆ ಕೆಲಸ ಮಾಡಕ್ ಆಗ್ತೈತಿ, ಇದೆಂತ ಕತೆ ಇದು, ದೇವ್ರನಿಗೆ ಬೋಲ್ ಚೆನ್ನಾಗೈತಮ್ಮ ಕೇಳಕ್ಕೆ ಅಲ್ವೇನೆ ಲತ್ತಿ. ಹೋಗಣೆ ಮಂಜಿ, ಬೋಲ್ ಚೆನ್ನಾಗೈತಿ ಕತೆ ನೋಡು, ಇರೋದು ರತ್ನಕಯ್ಯ ಅದಕ್ಕೆ ಹೇಳೋದು ಎಂತೆಂತ ಕತೆಗಳು ಹೇಳ್ತೈತಿ ಮಂಜಿ ಅಂತೇಳಿ, ಬೋಲ್ ಚೆನ್ನಾಗೈತಿ ರತ್ನಕಯ್ಯ, ಹೇಳ ರತ್ನಕಯ್ಯ. ತಿರ್ಗ ಲಕ್ಷ್ಮೀ ದೇವಿ ಏನು ಮಾತಾಡಲ್ವಂತೆ. ಸರಿ ನಾನು ಹೋಗಿ 3 ವರ್ಷ ಅವ್ರ ಮನೆ ಕೆಲಸದೊಳಗೆ ಇರ್ತೀನಿ ಅಂತೇಳಿ ಒಪ್ಕೊಂಡು ಅದೇ ಅವ ತೋಟ ಇರ್ತೈತಲ್ಲ ಆ ಅತ್ತ ಬತ್ತಾಳಂತೆ. ಮಹಾವಿಷ್ಣು ದೇವಲೋಕಕ್ಕೆ ಹೋಗ್ತಾನಂತೆ. ಲಕ್ಷ್ಮೀ ದೇವಿ ಬಂದ್ಬಿಟ್ಟು ಅದೇ ರೈತನ ಮನೆ ಬಾಗ್ಲಾಗೆ ಬಡವರೇನಪ್ಪ ಇವರು, ತೀರಾ ಬಡವರು, ಏನು ಇಲ್ವೇನ ಅನ್ನಂಗೆ ಹೋಗ್ತೈತಂತೆ ಲಕ್ಷ್ಮೀ ದೇವರು ಅವ್ರ ಮಂತಕ್ಕೆ. ಆ ರೈತಂದು ಮನೆ ಅಲ್ವಂತೆ ಗುಡ್ಲಂತೆ. ಆ ಗುಡ್ಲಿಂದ ಈಸಿಕ್ ಬಂದು ನೋಡಿದ್ರೆ ಇವಳು ಇಲ್ಲಿ ನಿಂತಿರ್ತಾಳಂತೆ. ನಿಂತಿದ್ದಾಗ ಯಾರಮ್ಮ ನೀನು, ಏನು ಎತ್ತ ಅಂತ ಕೇಳಿದಾಗ ಲಕ್ಷ್ಮೀ ದೇವರು, ನಾನು ಹಿಂಗೆ ಅನಾಥೆ ಬಡವರು, ನನ್ಗೆ ಯಾರು ಇಲ್ಲ ಅಟ್ಲ ಇಟ್ಲ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆ ರೈತ, ನನಗೆ ಮಕ್ಕಳೇ ಇದ್ದಾರಮ್ಮ, ನೀನು ನನ್ನ ಮಗಳಿದ್ದಂಗೆ ಬಾ, ನಾನೇ ಸಾಕ್ತೀನಿ ಅಂತೇಳಿ ಮನೆ ಒಳಗೆ ಕರ್ಕೊಂಡು ಹೋಗ್ತಾನಂತೆ. ತಿರ್ಗ ಈ ಲಕ್ಷ್ಮೀ ದೇವರು ಆಗಿರುತ್ತಲ್ಲ ಅದು ಮನೆಗೆ ಕಸ ಹೊಡಿಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ನೆಲ ತೊಳೆಯೋದು ಎಲ್ಲ ಮಾಡ್ತೈತಂತೆ. ತಿರ್ಗ ಹೊಲಕ್ಕೆ ಹೋದ್ರೆ ಹೊಲ್ದಾಗೂ ಎಲ್ಲ ಬದುಕು ಮಾಡ್ತಿರ್ತೈತಂತೆ. ಆ ರೈತ ಹೇಳ್ತಾನಂತೆ, ಬೇಡಮ್ಮ ನೀನು ನನ್ನ ಮಗಳಿದ್ದಂಗೆ ಬದುಕು ಮಾಡಬೇಡ, ನಿನ್ನ ಚೆನ್ನಾಗೆ ಸಾಕ್ತೀನಿ, ನೀನೇನು ಬದುಕು ಮಾಡಬೇಡ ಅಂದ್ರೂ ನಾನು ಬದುಕು ಮಾಡ್ತಾ ಇತ್ತಂತೆ ಲಕ್ಷ್ಮೀ ದೇವರು. ವಿಷ್ಣು ಹೇಳಿರ್ತೈತಂತೆ, ನೀನು ಅವ್ರ ಮನೆಗಿರೋ ತನಕನ ನಿನ್ನಿಂದ ಅವ್ರಿಗೇನು ತೊಂದರೆ ಆಗಬಾರ್ದು, ಹಂಗೇನ ತೊಂದರೆ ಆದರೆ ತಿರ್ಗಾ ನೀನು ಇನ್ನ ಶಾನೆ ದಿನ ಅಲ್ಲೇ ಇರ್ಬೇಕಾಗ್ತೈತಿ ಅಂತ ಹೇಳ್ಬಿಟ್ಟು ಹೇಳಿರುತ್ತಂತೆ ಮಹಾವಿಷ್ಣು. ಅದಕ್ಕೆ ಲಕ್ಷ್ಮೀ ದೇವರು ಒಂದು ಕ್ಷಣ ಕುಕ್ಕಂದಂಗೆ ಯಾವಾಗಲೂ ಅವ್ರ ಮನೆ ಬದುಕು ಮಾಡ್ತಾನೆ ಇರ್ತೈತಂತೆ. ಲಕ್ಷ್ಮೀ ದೇವರು ಅವ್ರ ಮನೆಗೆ ಹೋದ್ಮೇಲೆ ಅವ್ರ ತೋಟದಾಗ ಹೂವು ಇರ್ತಾವಲ್ಲ ಅವನ್ ಕಿತ್ಕೊಂಡೋಗಿ ಮಾರಿದ್ರೆ ಬೋಲ್ ರೇಟ್ ಸಿಗೋದು. ಹಿಂಗೆ ಒಟ್ಟಿಗೆ ಲಕ್ಷ್ಮೀ ದೇವ್ರ ಕಾಲಿಕ್ಕಿದ್ಮೇಲೆ ಆ ರೈತಂಗೆ ಚೆನ್ನಾಗಿ ಬೆಳೆಗೆ ವ್ಯಾಪಾರ ಸಿಗೋದು, ಅದೆಲ್ಲ ಆಗಿ ಒಡವೆ ತಾಮದು, ಮನೆ ಕಟ್ಕೊಂಬದು, ಕಸ ತಾಮದು, ಹಿಂಗೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗ್ತಾನಂತೆ. ಹೆಂಗೆ ಅನುಕೂಲಸ್ಥ ಆಗ್ತಾನೆ ಅಂದ್ರೆ ಬಲು ದೊಡ್ಡ ಶ್ರೀಮಂತ ಆಗ್ತಾನಂತೆ. ಹಿಂಗೆ ಇರುವಾಗ 3 ವರ್ಷ ಕಳೆದೋಗ್ತೈತಂತೆ. ಆವಾಗ ಒಂದಿನ ಲಕ್ಷ್ಮೀ ದೇವರು ಆ ರೈತಂತಾಗ ಹೇಳ್ತೈತಂತೆ, ನಾನು ಇನ್ನ ನಮ್ಮ ಮನೆಗೆ ಹೋಗೋದು ಕಾಲ ಬಂದೈತೆ, ನಾನು ನಮ್ಮ ಮನೆಗೆ ಹೋಗ್ತೀನಿ ಕಳಿಸ್ಕೊಡು ಅಂತ ಹೇಳ್ಬಿಟ್ಟು ಕೇಳ್ತೈತಂತೆ. ಆವಾಗ ರೈತ,
ನನ್ಗೆ ಯಾರು ಇಲ್ಲ ಬಡವರು ಅನಾಥೆ ಅಂತ ಹೇಳ್ದಲ್ಲ, ನಿನ್ಗೆ ಯಾರ ಇದ್ದಾರೆ ಅಂತ ಹೇಳಿ ಕೇಳಿದಾಗ ಲಕ್ಷ್ಮೀ ದೇವರು ಬಡವ್ರು ಇದ್ದಂಗೆ ಇರ್ತೈತಲ್ಲ ಅದು ದೇವರಾಗಿ ಬದಲಾಗ್ತೈತಂತೆ. ಅದನ್ನ ನೋಡಿ ಆ ರೈತಗೆ ಭಯ ಆಗ್ತೈತಂತೆ, ಇದೇನಿದು, ಯಾರು ಇವರು, ಏನು ಎತ್ತ ಅಂತ ಒಂದ್ ಕ್ಷಣ ಅವನಿಗೆ ಏನು ಗೊತ್ತಾಗಲ್ವಂತೆ. ಅವಾಗ ಲಕ್ಷ್ಮೀ ದೇವರು ನಡೆದಿದ್ದೆಲ್ಲ ಹೇಳ್ತೈತಂತೆ. ಅವಾಗ ಅವ್ನ ರೈತ ಬಿಗ್ಗೆಗೆ ಲಕ್ಷ್ಮೀ ದೇವ್ರ ಕಾಲು ಹಿಡ್ಕೊಂಡು ಜೋರಾಗಳಕ್ಕೆ ಶುರು ಮಾಡ್ತಾನಂತೆ. ಅಯ್ಯೋ ಭಗವಂತ, ಎಂತ ತಪ್ಪಾಗೋಯ್ತು ನನ್ನಿಂದನ. ಈ ದಿನ ನಮ್ಮ ಮನೆಗೆ ಕೆಲಸದಾಳಾಗಿದ್ಯಲ್ಲಮ್ಮ ಲಕ್ಷ್ಮೀ ದೇವಿ, ನನಗೆ ಕ್ಷಮಿಸ್ಬಿಡಮ್ಮ, ನನ್ನಿಂದ ತಪ್ಪಾಗೈತೆ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಕರಿತಾ ಅಯ್ಯಮ್ಮ ಕಾಲು ಹಿಡ್ಕೊಂತಾನಂತೆ. ಅವಾಗ ಲಕ್ಷ್ಮಿ ಹೇಳ್ತೈತಂತೆ, ನೋಡು ತಪ್ಪಾಗಿದ್ದು ನನ್ನಿಂದ, ನಿನ್ನ ಕೇಳ್ದಂಗೆ ನಾನು 3 ಹೂವು ಕಿತ್ಕೊಂಡಿದ್ಕೆ ನಾನು 3 ವರ್ಷ ಈ ಥರ ಇರಬೇಕಾತು ಅಂತ ಹೇಳಿದಾಗ ಅವನ ರೈತ ತೋಟಕ್ಕೆ ಹೋಗಿ ಬಡ ಬಡ ಓಡೋಗಿ ಅಲ್ಲಿದ್ದ ಹೂವೆಲ್ಲ ಕಿತ್ಕೊಂಬತ್ತಾನಂತೆ. ಕಿತ್ಕೊಂಬಂದ್ಬಿಟ್ಟು ಲಕ್ಷ್ಮೀ ದೇವಿ ಕಾಲ್ ಮ್ಯಾಗ ಸುರಿದು, ನೋಡಮ್ಮ ಇದೆಲ್ಲ ನಿಂದೇನ, ನಾನು ಇವಾಗ ಇದೆಲ್ಲ ನಿನ್ಗೆ ಕೊಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇರ ಬರ ಹೂವು ಎಲ್ಲ ಕಿತ್ಕೊಂಬಂದು ಲಕ್ಷ್ಮೀ ದೇವ್ರ ಮ್ಯಾಗ ಹಾಕ್ತಾನಂತೆ. ಅವಾಗ ಲಕ್ಷ್ಮಿ ನಿನ್ಗೆ ಏನು ವರ ಬೇಕು ಕೇಳು ಅಂತ ಹೇಳ್ದಾಗ ಅವನು ಏನು ಕೇಳಲ್ವಂತೆ. ಅದಕ್ಕೆ ನೀನು ಯಾವಾಗಲೂ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾಳಂತೆ. ಅಷ್ಟೊತ್ತಿಗೆ ಮಹಾವಿಷ್ಣು ಇದನ್ನ ಲಕ್ಷ್ಮೀ ದೇವಿ ಕರ್ಕೊಂಡು ಹೋಗಕ್ಕೆ ಬರ್ತಾರಂತೆ. ಲಕ್ಷ್ಮೀ ದೇವಿ ಮಹಾವಿಷ್ಣು ಜೊತೆಗೆ ಹೋಗ್ತಾರಂತೆ. ಲಕ್ಷ್ಮಿ ಪ್ರಭಾವದಿಂದ ಆ ರೈತ ಯಾವಾಗ್ಲೂ ಶ್ರೀಮಂತನಾಗಿರ್ತಾನಂತೆ. ಆಗ ಶಿವಪ್ಪ ಹೇಳ್ತೈತಂತೆ, ಪಾರ್ವತಿ ನಿನಗೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತೆ. ಲಕ್ಷ್ಮಿ ನೋಡು, ಯಾರ ಮನಸ್ಸು ಶುದ್ಧವಾಗಿರ್ತೈತೋ, ಯಾರು ಒಳ್ಳೇದು ದಯೆ ಕರುಣೆ ಇರ್ತೈತೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಮನುಷ್ಯ ಯಾವಾಗ್ಲೂ ಬ್ಯಾರೆದಿಗೆ ಸಹಾಯ ಮಾಡಬೇಕು, ಕಷ್ಟಗಿರೋರ್ನ ಆಡ್ಕೆಬಾರ್ದು, ಅವರಿಗೆ ಸಹಾಯ ಮಾಡಬೇಕು. ಆಮೇಲೆ ದೇವ್ರ ಪೂಜೆ ಮಾಡಕ್ಕೆ ಕದ್ದು ಹೂ ಕಿತ್ಕೊಂಬರ್ಬಾರ್ದು. ಕದ್ದು ಹೂ ಆಗ್ಲಿ, ಬಟ್ಟೆ ಆಗ್ಲಿ, ಒಡವೆ ಆಗ್ಲಿ ಯಾತದನ್ನು ದೇವ್ರಿಗೆ ಇಕ್ಬಾರ್ದಂತೆ. ಅದರಿಂದ ದೇವ್ರು ನಮಗೆ ಒಲಿಯಲ್ವಂತೆ, ನಮಗೆ ಶಾಪ ಕೊಡ್ತೈತಂತೆ, ಅದ್ರ ಸಿಟ್ಟಿಗೆ ಬಲಿ ಆಗ್ತೀವಂತೆ. ನೋಡು ಅಂತ ಲಕ್ಷ್ಮೀ ದೇವಿನೇ 3 ಹೂವು ಕದ್ದಿದ್ಕೆ ಎಷ್ಟು ಕಷ್ಟ ಅನುಭವಿಸ್ಬೇಕಾತು. ಅದಕ್ಕೆ ಹೇಳೋದು, ಏನು ಕದಿಬಾರ್ದು, ಯಾರದೇ ಆತು ಹೂವು ಆಗಲಿ, ಒಡವೆ ಆಗಲಿ, ಬಟ್ಟೆ ಆಗಲಿ, ಮೆಟ್ಟಾಗಲಿ ಯಾತದು ಕದಿಬಾರ್ದು ಹಂಗಂತ ಹೇಳ್ಬಿಟ್ಟು ಶಿವಪ್ಪ ಹೇಳ್ತೈತಂತೆ. ಆಮೇಲೆ ಇವಾಗ ಅವನು ಈಗ ಅದೇ ಕತೆಗಿರ್ತಾನಲ್ಲ ರೈತ, ಅವನು ಬಡವ ಆದನು ಲಕ್ಷ್ಮೀ ದೇವಿ ಅವ್ರ ಮಂತಕ್ಕೆ ಹೋದಾಗ ನೀನು ಬರಬೇಡ, ನಾನು ನಿಮ್ಮ ಮನೆಗೆ ಬಡ್ತಾನೆ ಐತೆ ಅಂತೇಳಿ ಹೇಳಿಲ್ಲ. ಅವನು ನೋಡು ಅವಳು ಬಡವರು ಈಗ ಅನಾಥೆ ಅಂತವಳೆ, ಸಹಾಯ ಮಾಡಬೇಕು ಅಂತೇಳಿ ಸಹಾಯ ಮಾಡ್ತಾನಲ್ಲ, ಅದಕ್ಕೆ ಅಂತರ್ಗೆ ಅಂತೆ ದೇವ್ರು ಒಲಿಯೋದು. ಕಳ್ತನ ಮಾಡಿರಿ ಆ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಅಂದ್ರೆ ಮನುಷ್ಯಕ್ಕೆ ತಪ್ಪೈತೆ ಏನು ಹೇಳು. ಅದಕ್ಕೆ ಹೇಳೋದು ಹಿರಿಯರು, ಕಳ್ತನ ಅದೇನ ಕಳ್ಳು ನೆಂಟಿ ಎಂದಿದ್ರು ಮುಂಡೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾತದು ಕದಿಬಾರ್ದು. ಕತೆ ಚೆನ್ನಾಗೈತೇನ್ರಿ ಲತಿ ಮಂಜಿ? ಯಪ್ಪ ರತ್ನಕಯ್ಯ, ದೇವ್ರನೆಗೂ ಎಂತ ಚೆನ್ನಾಗಿರೋ ಕತೆ ಹೇಳಿದ್ಯಾ ಅಂದ್ರೆ ನೋಡು, ಆ ಪಾಟಿ ದುಡ್ಡಿನ ವರ್ತಿ ಆದ ಲಕ್ಷ್ಮೀ ದೇವಿಗೆನ 3 ವರ್ಷ ಈಗ ಬಡವರಾಗಿ ಮನೆ ಕೆಲಸದೊಳಗೆ ಬದುಕಂತ ಪರಿಸ್ಥಿತಿ ಬಂತಲ್ಲ, ಇನ್ನು ನಾವು ನೀವು ಯಾ ಲೆಕ್ಕ ಹೇಳಲ್ವೇ? ರತ್ನಕಯ್ಯ ಬಲ್ ಚೆನ್ನಾಗಿರೋ ಕತೆ ಹೇಳಿದ್ಯಮ್ಮ. ದೇವ್ರಣೆಗೂ ಇನ್ನು ಹಬ್ಬಕ್ಕೂ ಎಲ್ಲ ಬದುಕು ಮಾಡಿ ಮುಗಿಸ್ಬಂದು ಹಬ್ಬ ಹರಿದಿಂದ ಕತೆ ಕೇಳ್ಬೇಕು ನಿಂತಾಗ ಅಷ್ಟು ಚೆನ್ನಾಗಿ ಹೇಳಿದ್ಯಾ ನಿಜವಾಗ್ಲೂ. ಸರಿ ಬರ್ರಿ, ಕತೆಯನ್ನ ಬಲ್ ಚೆನ್ನಾಗಿತ್ತು ರತ್ನಕಯ್ಯ, ಬೇಜಾರು ಮಾಡ್ಕಿ ಬೇಡ, ಹೋಗ್ತೀವಿ. ಅಲೆ ಸ್ಯಾನೆ ಹೊತ್ತಾದ್ ಬಂದು ನಮ್ಮ ಅಯ್ಯಪ್ಪ ಬಡ್ಕೊಂತಾನೆ, ಹೋಗ್ತೀವಿ, ಬೈಕ ಬೇಡ. ಸರಿ ಹೋಗ್ರಮ್ಮ, ನಾನು ಈ ಕತೆ ಹೇಳ್ಬೇಕು ಅಂತ ಕಾಯ್ಕೊಂಡಿದ್ದೆ, ನೀವು ಕೇಳಲಿಲ್ವಲ್ಲ ಅದಕ್ಕೆ ನಾನೇ ಹೇಳ್ದೆ. ಸರಿ ಹೋಗ್ರಿ, ಅಲೆ ಸ್ಯಾನೆ ಹೊತ್ತಾತು, ತಿರುಗಿ ನಿಮ್ಮ ಗಂಡುಗಳು ಬೈದ್ರು ಅತ್ತೆ, ಹೋಗ್ರವ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.